ನಮಸ್ಕಾರ ಸ್ನೇಹಿತರೆ. ಇಂದಿನ ಸದ್ವಿಚಾರ HR ಹೆಡ್ ಹೇಳಿದ ಕೆಲಸ. ಏನು ಕೆಲಸ ಹೇಳಿದ್ರು ಗೊತ್ತಾ? ಒಂದು ಸರಿ ಒಬ್ಬ ಯುವಕ ಮ್ಯಾನೇಜರ್ ಇಂಟರ್ವ್ಯೂಗೆ ಹೋಗಿರ್ತಾನೆ. ಫಸ್ಟ್ ರೌಂಡಲ್ಲಿ ಏನೋ ಸೆಲೆಕ್ಟ್ ಆಗ್ತದೆ. ಎರಡನೇ ರೌಂಡಲ್ಲಿ ಅವನು HR ಹೆಡ್ಡನ್ನು ಭೇಟಿ ಮಾಡಬೇಕಾಗಿರ್ತದೆ. ಆಗ ಅವರು ಕೇಳುವಂತಹ ಪ್ರಶ್ನೆಗಳು ಹೀಗಿತ್ತು. ಡಿಸ್ಟಿಂಕ್ಷನ್ ಎಲ್ಲ ನೋಡ್ತಾರೆ. ಏನಪ್ಪ, ನೀನು ಬಹುಶಃ ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿದ್ದೀಯಾ ಅನ್ಕೊಳ್ತೀನಿ. ನೋಡ್ಲಿಕ್ಕೆ ಬಹಳ ಸುಂದರವಾಗೂ ಬಹಳ ಚೆನ್ನಾಗೂ ಡ್ರೆಸ್ ಮಾಡ್ಕೊಂಡಿದ್ದೀಯಾ, ಹಾಗೆ ಒಳ್ಳೆ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡಿದ್ದೀಯಾ ಅಂತ. ಆಗ ಈ ಯುವಕ ಹೇಳ್ತಾರೆ, ಇಲ್ಲ ಸರ್, ನನಗೆ ಸಣ್ಣ ವಯಸ್ಸಿನಲ್ಲೇ ಓದ್ತಾ ಇರಬೇಕಾದ್ರೆ ತಂದೆಯವರು ತೀರ್ಕೊಂಡ್ರು, ತಾಯಿಯವರು ಬಹಳ ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ ಅಂಥೇಳಿ. ಕಷ್ಟಪಟ್ಟು ಅಂದರೆ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಆಗ ಇಲ್ಲ, ಒಂದಷ್ಟು ಮನೆಗಳಿಗೆ ಬಟ್ಟೆ ಒಗಿಲಿಕ್ಕೆ ಹೋಗ್ತಾರೆ. ಆಗ HR ಹೆಡ್ ಕೇಳ್ತಾರೆ, ನೀನು ಯಾವಾಗಾದರೂ ಅವರ ಜೊತೆ ಹೋಗಿದ್ದೀಯಾ ಅಂತ. ಇಲ್ಲ, ನನ್ನಮ್ಮ ದಿ ಗ್ರೇಟೆಸ್ಟ್ ಅಮ್ಮ, ಅವರು ನನಗೆ ಅವ್ರ ಕೆಲಸದಲ್ಲಿ ಬರುವಂತೆ ಯಾವತ್ತೂ ಹೇಳಲಿಲ್ಲ. ನನಗೆ ಓದ್ಕೊಳ್ಳಿಕ್ಕೆ ಬಿಟ್ಟರು, ಹಾಗಾಗಿ ನನಗೆ ಇಷ್ಟೆಲ್ಲ ಮಾರ್ಕ್ಸ್ ತಗೊಳ್ಳಿಕ್ಕೆ ಸಾಧ್ಯವಾಯಿತು ಅಂತ. ಓಕೆ, ಸ್ಕಿಲ್ ಏನೋ ಇದೆಯಪ್ಪ ನಿನ್ನ ಹತ್ರ. ನಾಳೆ ಒಂದು ಕೆಲಸ ಮಾಡು, ಅಮ್ಮನ ಕೈ ತೊಳೆದು ಬಿಟ್ಟು ನಾಳೆ ಬಾ, ರಿಸಲ್ಟ್ ಹೇಳ್ತೇನೆ ಅಂತ ಹೇಳ್ತಾರೆ. ಇವನು ಮನೆಗೆ ಹೋಗಿ ನೋಡ್ತಾನೆ, ಅಮ್ಮನ ಕೈಯೆಲ್ಲ ಬಹಳ ಹಾರ್ಡ್ ಆಗಿರ್ತದೆ, ಒಂದಷ್ಟು ಗುಳ್ಳೆಗಳು ಬಂದಿರ್ತದೆ. ಎಲ್ಲ ಮನೆ ಕೆಲಸ ಮಾಡಿ ಬಹಳ ನೋವಿನಿಂದ ಅವಳ ಆರೈಕೆಯನ್ನು ಮಾಡಿಬಿಟ್ಟು ಇವನು ಒಂದೆರಡು ಕಡೆ ಹೋಗಿ ಅಮ್ಮನಿಗೆ ಸಹಾಯವಾಗಲಿ ಅಂತ ಅವ್ರ ಕೆಲಸವನ್ನು ಇವನು ಮಾಡಿ ಅವತ್ತಿನ ದಿನ ಮಾರನೇ ದಿನ ಬಂದು HR ಹೆಡ್ನ ಭೇಟಿ ಆಗ್ತಾನೆ. ಹಾಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಇಷ್ಟು ದಿನ ನಾನು ಕೇಳಿದ್ದೆ ಅಷ್ಟೇ, ಅಮ್ಮ ಬಹಳ ಕಷ್ಟಪಡ್ತಾರೆ ಅಂತ. ನನಗದರ ಎಕ್ಸ್ಪೀರಿಯನ್ಸ್ನ ಅರಿವಾಗಿರಲಿಲ್ಲ. ಈಗ ನನಗೆ ಗೊತ್ತಾಯ್ತು ಅವ್ರು ಎಷ್ಟು ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ ಅಂಥೇಳಿ. ಆಗ HR ಹೆಡ್ ಹೇಳ್ತಾನೆ, ಈಗ ನೀನು ಮ್ಯಾನೇಜರ್ ಉದ್ಯೋಗಕ್ಕೆ ಅರ್ಹನಾಗಿದ್ದೀಯಾ. ಯಾಕಂದರೆ ಮೊದಲು ನಿನಗೆ ರಿಪೋರ್ಟ್ ಮಾಡ್ತಕ್ಕಂತಹ ಹುಡುಗರ ಬಗ್ಗೆ ಓಕೆ ಇದು ಮಾಡ್ತಾರೆ, ಹೀಗೆ ಕೆಲಸ ಮಾಡ್ತಾರೆ ಅಷ್ಟು ಮಾತ್ರ ಗೊತ್ತಿತ್ತು. ಅವರ ನೋವುಗಳು, ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಈಗ ನೀನು ನಿನ್ನ ತಾಯಿಯ ನೋವನ್ನು ಖುದ್ದು ನೋಡಿರೋದ್ರಿಂದ ನೀನು ಈಗ ನಿನ್ನ ಟೀಮ್ ಮೆಂಬರ್ಸ್ನ ನೋವುಗಳಿಗೆ ಹಾಗೂ ನಲಿವುಗಳಿಗೆ ಸ್ಪಂದಿಸ್ತೀಯಾ, ಈಗ ನಿನಗೆ ಅರ್ಹತೆ ಇದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ತಿಳ್ಕೊಳ್ಳೋದಷ್ಟೇ ಅಲ್ಲ, ಬುಕ್ನಲ್ಲಿರ್ತಕ್ಕಂತಹ ವಿಷಯಗಳನ್ನು ತಿಳ್ಕೊಳ್ಳೋದ್ರ ಜೊತೆಯಾಗಿ ಲೋಕವನ್ನು ಸುತ್ತೋಣ. ಹಾಗೆ ನಮ್ಮವರ ಜೊತೆ ಮಾತನಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಸಂಪಾದಿಸಿ ಅದನ್ನು ಅಪ್ಲೈ ಮಾಡೋಣ. ಏನಂತೀರಾ? ನಾಳೆ ಭೇಟಿಯಾಗೋಣ.